ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಂಪಲ್ ಆ್ಯಂಡ್ ಯುನೀಕ್ ಡಿಸೈನ್ನ ಪ್ರೆಸೆಂಟ್ ಮಾಡ್ತಿದ್ದೀನಿ. ಇದು ಒಂದು ಸೆಮಿ ಬ್ರೈಡಲ್ ಡಿಸೈನ್. ಈ ಡಿಸೈನ್ಗೆ ನಾನು 6 strands ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. 8 ನಂಬರ್ ಕ್ರೋಶ, 0.9 mm ಕ್ರೋಶ, ಹಾಗೆ ಎನಿ ಟೈಪ್ ಆಫ್ ರೌಂಡ್ ಬೀಡ್, ಫ್ಲವರ್ ಬೀಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅದನ್ನು ಯೂಸ್ ಮಾಡಿ. ನಾನು ಈ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ 6 strands ಥ್ರೆಡ್ನ ನಾಟ್ ಹಾಕ್ಕೊಂಡು ಇಟ್ಕೊಂಡಿರಿ. ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. ನಾಟ್ ಹಾಕಿರೋ ಥ್ರೆಡ್ನ ಸ್ಯಾರಿ ಕೆಳಗಿಂದ ಮೇಲ್ಗಡೆ ಪೋರ್ಷನ್ಗೆ ತೊಗೋಬೇಕು. ಅದಾದಮೇಲೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಎಕ್ಸಾಕ್ಟ್ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡಿ ಫ್ಯಾಬ್ರಿಕ್ಕಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನು ಜಾಯಿನ್ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ ಥ್ರೆಡ್ನ ಮೇಲೆ ಮಾಡಿ ಒಂದು ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಿದ್ದೀನಿ ನಾನು. ನೀವು ರೌಂಡ್ ಬೀಡ್ ಆದರೂ ಇನ್ಸರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಬೀಡ್ ಕೆಳಗೆ ಬೀಡ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪ್ ಕೆಳಗಡೆ ಒಂದು ಟ್ಯಾಸಲ್ ಬರುತ್ತೆ. ಇದುವರೆಗೂ ನಾನು ಹೇಳ್ಕೊಟ್ಟಿರೋದಕ್ಕಿಂತ ಸ್ವಲ್ಪ ಯುನಿಕ್ ಡಿಸೈನ್. ಬೀಡ್ಗೆ ಟ್ಯಾಸಲ್ ಬರುತ್ತೆ, ಚೆನ್ನಾಗಿರುತ್ತೆ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ 1 ಚೈನ್, 2 ಚೈನ್ಸ್ನ ಹಾಕ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ ಎಕ್ಸಾಕ್ಟ್ 1 2 3 4 5 6 7 8 ಚೈನ್ನ ಹಾಕ್ಕೊಳ್ಳಿ. 8 ಚೈನ್ನ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ 1 ಪಾಯಿಂಟ್ ಅಂದರೆ 1-2 ಚೈನ್ ಒಳಗಡೆ ಲಾಕ್ನ ಮಾಡ್ಕೊಳ್ಳಿ. ಬಿಕಾಸ್ ಈ ಥರ ಲೂಪ್ ಥರ ಫಾರ್ಮ್ ಆಗಬೇಕು ಅದು ಡಿಸೈನು. ಲೂಪ್ ಥರ ಫಾರ್ಮ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿಂದ ಅಗೈನ್ 2 ಚೈನ್ಸ್ನ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಥ್ರೆಡ್ನ ಮೇಲೆ ಮಾಡಿ ಒಂದು ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಿದ್ದೀನಿ. ಒಂದು ಆರ್ಚ್, ಒಂದು ಟ್ಯಾಸಲ್, ಆ ಥರ ಟ್ಯಾಸಲ್ನ ಹಾಕ್ತಿರೋದು. ಇದು ಕ್ರೋಶ ವರ್ಕ್. ಒಂದು ಆರ್ಚ್ ಬರುತ್ತೆ, ಅಗೈನ್ ಒಂದು ಟ್ಯಾಸಲ್ ಬರುತ್ತೆ. ಇದೇ ಥರ ಎಂಟೈರ್ದ ಸ್ಯಾರಿ ಬರುತ್ತೆ. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ 2 ಚೈನ್ನ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ 1 2 3 4 5 6 7 8 ಅಂದರೆ ಥ್ರೆಡ್ನ ಚೈನ್ ಹಾಕುವಾಗ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಸಮ್ಟೈಮ್ಸ್ ಕ್ಲಮ್ಸಿ ಆಗಿಬಿಡುತ್ತೆ, ನೋಡಿಕೊಂಡು ಹಾಕಿ ಅಷ್ಟೇ. 6 7 8 ಚೈನ್ಸ್ ಆಗಿದೆ. ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ 1-2 ಚೈನ್ಸ್ ಒಳಗಡೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಕರೆಕ್ಟಾಗಿ 1-2 ಚೈನ್ ಸ್ಪೇಸ್ ಒಳಗಡೆನೆ ಲಾಕ್ ಮಾಡಿ. ಈ ಥರ ಲೂಪ್ ಫಾರ್ಮ್ ಆಗಬೇಕು. ಲೂಪ್ ಫಾರ್ಮ್ ಆದರೆ ಅಷ್ಟೇ ಈ ಡಿಸೈನ್ ಚೆನ್ನಾಗಿ ಬರೋದು. 2 ಚೈನ್ನ ಹಾಕ್ಕೊಳ್ಳಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿಂದ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ. ಇದೇ ಥರ ಎಂಟೈರ್ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆಫ್ಟರ್ ದಟ್ 2 ಚೈನ್ನ ಹಾಕ್ತೀವಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ನ ಮಾಡ್ತೀವಿ. ಅದಾದಮೇಲೆ 8 ಚೈನ್ಸ್ನ ಹಾಕ್ಕೊಂಡು 8 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಂದ 2 ಪಾಯಿಂಟ್ಸ್ ಒಳಗೆ ಲಾಕ್ ಮಾಡಬೇಕು. 8 ಚೈನ್ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಂದ 2 ಪಾಯಿಂಟ್ಸ್ ಒಳಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ ಅಗೈನ್ 2 ಚೈನ್ಸ್ನ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು.
ಇದೇ ಥರ ಸೇಮ್ ಬೇಸ್ ಲೈನ್ ಎಂಟೈರ್ ಸ್ಯಾರಿಗೆ ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಆದಮೇಲೆ 2 ಚೈನ್ ಹಾಕಿ ದೆನ್ 8 ಚೈನ್ ಹಾಕಿ ಲಾಕ್ ಮಾಡಿ ಅಗೇನ್ 2 ಚೈನ್ ಹಾಕಿ ಸೇಮ್ ಪ್ರೊಸೀಜರ್ನೇ ಕಂಟಿನ್ಯೂ ಮಾಡಿ. ಇವಾಗ ಸ್ಟೆಪ್ 2 ಮಾಡ್ತಿದ್ದೀನಿ. ಸ್ಟೆಪ್ 2 ಮಾಡೋದಕ್ಕೆ ಸೇಮ್ 6 ಟರ್ನ್ಸ್ ಥ್ರೆಡ್ ಆ್ಯಂಡ್ ಸೇಮ್ ಬೇಸ್ ಲೈನ್ಗೆ ಏನು ಯೂಸ್ ಮಾಡಿದ್ದೆ ಅಲ್ವಾ ಸೇಮ್ ಕಲರ್ ಥ್ರೆಡ್ನೇ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಬಂದು 2 or 3 ನಾಟ್ಸ್ನ ಹಾಕ್ಕೊಳ್ಳಿ. 2 or 3 ನಾಟ್ಸ್ನ ಹಾಕ್ಕೊಂಡು ಸೇಮ್ ಅದೇ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಒಂದು ಲಾಕ್ನ ಮಾಡಿ, ಒಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ 4 ಚೈನ್ಸ್ 1 2 3 4 ಚೈನ್ಸ್ನ ಹಾಕ್ಕೊಳ್ಳಿ. 4 or 5 ಚೈನ್ಸ್ ಅಂದರೆ ಬೀಡ್ ಎಷ್ಟು ಅಂದರೆ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಚೈನ್ ಜಾಸ್ತಿ ಆಗಬೇಕಾಗುತ್ತೆ, ಬಿಕಾಸ್ ಬೀಡನ್ನ ಅದು ಕವರ್ ಮಾಡಬೇಕು. ದೆನ್ ಬೀಡ್ ಲಾಕ್ ಇದೆ ಅಲ್ವಾ, ಆ ಲಾಕಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಈ 4 ಚೈನ್ ಹಾಕಿರೋ ಥ್ರೆಡ್ನ ಕೆಳಗಡೆಗೆ ಬೀಡ್ ಕೆಳಗೆ ಸ್ಲೈಡ್ ಮಾಡಿಬಿಡಿ. ಇಲ್ಲಿಂದ ಡೈರೆಕ್ಟ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 8 ಚೈನ್ ಗ್ಯಾಪ್ ಇದೆ ಅಲ್ವಾ, 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್ನ ಒಂದು ಮಾಡಿ ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ. ಇದೇ ಥರ ಟೋಟಲ್ 14 ಡಬಲ್ ಕ್ರೋಶ ಹಾಕಬೇಕು. ಬಟ್ ಆಫ್ಟರ್ 7 ಡಬಲ್ ಕ್ರೋಶ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಡಬಲ್ ಕ್ರೋಶ ಲೆಂತ್ ವೇರಿ ಆಗಬಾರ್ದು. ಡಬಲ್ ಕ್ರೋಶ ಲೆಂತ್ ಎಷ್ಟಾಗುತ್ತೆ ಅಷ್ಟು ಚಿಕ್ಕದಾಗಿ ಬರಬೇಕು. ಚಿಕ್ಕದಾಗಿ ಬಂದಷ್ಟು ಚೆನ್ನಾಗಿ ಬರುತ್ತೆ ಡಿಸೈನು. ಇದೇ ಥರ ಕಂಟಿನ್ಯೂ 7 ಡಬಲ್ ಕ್ರೋಶನ ಹಾಕ್ಕೊಳ್ಳಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. ಫಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್ ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ. ಇದೇ ಥರ ಕಂಟಿನ್ಯೂಸ್ 7 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್ ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ. ಆಫ್ಟರ್ ದಟ್ ಟೋಟಲ್ 7 ಡಬಲ್ ಕ್ರೋಶ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿ ಸ್ಮಾಲ್ ಬೀಡ್ 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ನೀವು 2 mm ಬೀಡ್ ಬೇಕಾದರೂ ಇನ್ಸರ್ಟ್ ಮಾಡ್ಬೋದು. 3 mm ಬೀಡನ್ನ ಇನ್ಸರ್ಟ್ ಮಾಡಿ ಅಗೇನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. ಬೀಡ್ ಲಾಕ್ ಮಾಡಬೇಡಿ. ಬೀಡ್ ಲಾಕ್ ಮಾಡಿದ್ರೆ ಸ್ಪೇಸ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಡಿಸೈನ್ ಗ್ಯಾಪ್ ಆಗಿಬಿಡುತ್ತೆ, ಆರ್ಚ್ ಚೆನ್ನಾಗಿ ಬರಲ್ಲ. ಸೊ ಡೈರೆಕ್ಟ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್ ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡ್ತಾ ಹೋಗಿ. ಇಷ್ಟೇ ಸಿಂಪಲ್ ಡಿಸೈನ್ ಇದು. ಇದೇ ಥರ ಎಂಟೈರ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬೀಡ್ ಆದಮೇಲೆ ಟೋಟಲ್ 7 ಡಬಲ್ ಕ್ರೋಶ, ಬಿಫೋರ್ ಬೀಡ್ 7 ಡಬಲ್ ಕ್ರೋಶ, ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್ ನೆಕ್ಸ್ಟ್ 2 ಚೈನ್ಸ್ ಜಾಯಿನ್ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್ ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ. ಟೋಟಲ್ 7 ಡಬಲ್ ಕ್ರೋಶ. ಬೀಡ್ ಆದಮೇಲೆ 7 ಡಬಲ್ ಕ್ರೋಶ, ಬಿಫೋರ್ ದ ಬೀಡ್ 7 ಡಬಲ್ ಕ್ರೋಶ, 14 ಡಬಲ್ ಕ್ರೋಶ ಕಂಪ್ಲೀಟ್ ಆಗಿರಬೇಕು. ಅದಾದಮೇಲೆ 2 ಚೈನ್ದು ಲಾಕ್ ಇದೆ ಅಲ್ವಾ, ಆ ಲಾಕಲ್ಲಿ ಆ ಆರ್ಚ್ನ ಲಾಕ್ ಮಾಡ್ತೀವಿ. ಇಲ್ಲಿಂದ 1 2 3 4 5 4 ಚೈನ್ ಆದರೂ ಓಕೆ. ಬೀಡ್ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು 5 ಚೈನ್ನ ತೊಗೊತಿದ್ದೀನಿ. ನೀವು ಸ್ಮಾಲ್ ಬೀಡನ್ನ ತೊಗೊಂಡ್ರೆ ಸ್ವಲ್ಪ ಚೈನ್ನ ಕಡಿಮೆ ಮಾಡಿ. ನಾನು ಬಿಗ್ ಸೈಜ್ ಬೀಡನ್ನ ತೊಗೊಂಡಿರೋದ್ರಿಂದ 5 ಚೈನ್ನ ಹಾಕ್ತಿದ್ದೀನಿ. 5 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನು ಬ್ಯಾಕ್ ಸೈಡ್ಗೆ ಸ್ಲೈಡ್ ಮಾಡಿ. 5 ಚೈನ್ ಗ್ಯಾಪ್ ಏನಿದೆ ಅದನ್ನು ಬ್ಯಾಕ್ ಸೈಡ್ಗೆ ಸ್ಲೈಡ್ ಮಾಡ್ಕೊಳ್ಳಿ. ಅಗೇನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 8 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು
ಫಸ್ಟ್ 2 ಚೈನ್ಸ್, ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ. ಇದೇ ಥರ ಟೋಟಲ್ 7 ಡಬಲ್ ಕ್ರೋಶ ಹಾಕಿ ಆಫ್ಟರ್ ದಟ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಆದಮೇಲೆ ಅಗೇನ್ 7 ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಹೋಗಿ. ನೀವು 1 ಆರ್ಚ್ನ ನೀಟಾಗಿ ನೋಡಿಕೊಂಡ್ರೆ ಆಯಿತು. ಸೇಮ್ ಡಿಸೈನ್ನೇ ಎಂಟೈರ್ ದ ಸ್ಯಾರಿ ಸೇಮ್ ಆರ್ಚ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್, ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡ್ತೀವಿ. ಇದೇ ಥರ ಟೋಟಲ್ 7 ಡಬಲ್ ಕ್ರೋಶನ ಮಾಡ್ತಾ ಹೋಗ್ತೀವಿ. 7 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. 7 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಬೇಕು. ಥ್ರೆಡ್ನ ಮೇಲೆ ಮಾಡಿ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಆ್ಯಂಡ್ ಮೇನ್ಲಿ ಡೋಂಟ್ ಲಾಕ್ ದಿ ಬೀಡ್. ಜಸ್ಟ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಫಸ್ಟ್ 2 ಚೈನ್ಸ್, ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ ಅಗೇನ್ ಸೇಮ್ ಡಬಲ್ ಕ್ರೋಶಸ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್, ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡ್ತಾ ಹೋಗಿ. ಇದೇ ಥರ ಟೋಟಲ್ 7 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಫುಲ್ ಆರ್ಚ್ ಬಂದುಬಿಟ್ಟು 14 ಡಬಲ್ ಕ್ರೋಶನ ಯೂಸ್ ಮಾಡ್ತೀವಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್, ನೆಕ್ಸ್ಟ್ 2 ಚೈನ್ಸ್ ಟೋಟಲ್ 14 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೋಬೇಕು ಆರ್ಚ್ ಒಳಗಡೆ. ಅದಾದಮೇಲೆ 2 ಚೈನ್ದು ಲಾಕ್ ಇದೆ ಅಲ್ವಾ, ಆ ಲಾಕಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಆಫ್ಟರ್ ದಟ್ 5 ಚೈನ್ಸ್ನ ಹಾಕ್ಕೊಂಡು ಬೀಡ್ದು ಲಾಕ್ ಇದೆ ಅಲ್ವಾ, ಆ ಲಾಕಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಆ್ಯಂಡ್ 5 ಚೈನ್ನ ಬೀಡ್ ಕೆಳಗೆ ಸ್ಲೈಡ್ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟೇ ಸಿಂಪಲ್ ಡಿಸೈನ್. ಇದು ಈಸಿಯಾಗಿ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಟ್ಯಾಸಲ್ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಆ್ಯಂಡ್ ಲವ್.